ಎಲ್ರಿಗೂ ನಮಸ್ಕಾರ. ಕಟೀಲು ದೇವಸ್ಥಾನದ ಭಕ್ತರೊಬ್ಬರು ನಿನ್ನೆ ನನಗೊಂದು ವಿಡಿಯೋವನ್ನು ಕಳಿಸಿದರು. ಆ ವಿಡಿಯೋದಲ್ಲಿ ಕಟೀಲು ಮೇಳದ ದೇವರು ಬ್ರಾಹ್ಮಣರು ಬಿಟ್ಟು ಉಳಿದವರ ಮನೆಗೆ ಹೋಗ್ತಾ ಇಲ್ಲ, ಅದು ಕೋಮುವಾದವನ್ನು ಹರಡಿಸುವಂತಹ ಮೇಳ, ಯಕ್ಷಗಾನ ಎನ್ನುವುದೇ ದೈವಾರಾಧನೆಯನ್ನು ತುಳಿಲಿಕ್ಕಾಗಿ ಹುಟ್ಟಿದಂತಹ ಒಂದು ಕಲೆ, ಸತ್ಯನಾರಾಯಣ ಕಥೆ ಅಲ್ಲ, ಸುಳ್ಳು ನಾರಾಯಣ ಕಥೆ, ಹೀಗೆ ಹಲವಾರು ವಿಷಯವನ್ನು ಒಳಗೊಂಡಂತಹ ವಿಡಿಯೋ ಅದು. ಈ ವಿಡಿಯೋ ಯಾರದ್ದು ಎನ್ನುವಂತಹ ಮುಖಪರಿಚಯ ಇಲ್ಲದ ಕಾರಣ ಇದನ್ನು ವಿಚಾರಿಸುವಾಗ ನವೀನ್ ಸೂರಿಂಜೆ ಎನ್ನುವರು ಈ ವಿಡಿಯೋವನ್ನು ಒಂದು ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ದಾರೆ ಅನ್ನೋದು ವಿಷಯ ಗೊತ್ತಾಯಿತು. ನವೀನ್ ಸೂರಿಂಜೆ ಹೇಳಿದ ಕೂಡಲೇ ಭಕ್ತಾದಿಗಳಿಗೆ ದೊಡ್ಡ ವಿಷಯ ಆಗುವುದಿಲ್ಲ. ಯಾಕಂದ್ರೆ ಅವರು ಎಲ್ಲ ಹಿಂದೂ ವಿರೋಧಿ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡುವುದರಲ್ಲೇ ಪ್ರಸಿದ್ಧರು. ಅದರಿಂದ ಇದಕ್ಕೆ ತಲೆ ಕೆಡಿಸಬೇಡಿ ಅಂತಲೂ ಕೆಲವರು ನನಗೆ ಬುದ್ಧಿವಾದವನ್ನು ಹೇಳಿದವರು ಇದ್ದಾರೆ. ಆದರೆ ಗೊತ್ತಿಲ್ಲದ ಭಕ್ತರಿಗೆ ಸತ್ಯವನ್ನು ತಿಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಕಟೀಲು ಮೇಳದ ದೇವರು ಬ್ರಾಹ್ಮಣರ ಮನೆಗೆ ಮಾತ್ರ ಹೋಗ್ತಾರೆ, ಬೇರೆ ಜಾತಿಯ ಮನೆಗೆ ಹೋಗುವುದಿಲ್ಲ ಎನ್ನುವಂತಹ ಹೇಳಿಕೆ ತಪ್ಪು. ಅವ್ರಿಗೆ ಗೊತ್ತಿಲ್ಲದೆ ಹೇಳಿದ್ದೋ ಪೂರ್ವಾಗ್ರಹ ಪೀಡಿತವಾಗಿ ಹೇಳಿದ್ದೋ ಗೊತ್ತಿಲ್ಲ. ಕಟೀಲು ದೇವರು ಹೇಳಿದ್ರೆ ಸಾತ್ವಿಕವಾದಂತಹ ದೇವರು. ಹಾಗಾಗಿ ಇಲ್ಲಿ ದೇವರ ಉದ್ಭವ ಲಿಂಗದಲ್ಲಿ ದೇವರನ್ನು ಕಾಣುವಂಥದ್ದು. ಆ ಉದ್ಭವ ಲಿಂಗಕ್ಕೆ ಕೆಂಪು ಹೂವನ್ನು ಇಡ್ಲಿಕ್ಕಿಲ್ಲ. ಹಾಗಿದ್ದ ಕಾರಣ ಸಸ್ಯಾಹಾರ ಮಾಂಸಾಹಾರ ಎನ್ನುವಂತಹ ವಿಚಾರದಲ್ಲಿ ದೇವರು ಹೋಗುವುದಿಲ್ಲ ಎನ್ನುವಂತಹ ವಿಷಯದಲ್ಲಿ ನಿರ್ಣಯ ಆದದ್ದು. ಎಲ್ಲಿಯಾದರೂ ಸಸ್ಯಾಹಾರ ಮಾತ್ರ ಇರ್ತದೆ ಅಂತಾದ್ರೆ ಆ ಸಸ್ಯಾಹಾರ ಮಾತ್ರ ಮಾಡುವಂತಹ ಜಾಗದಲ್ಲಿ ಕಟೀಲು ಮೇಳದ ದೇವರನ್ನು ಇಡ್ತಾರೆ. ಉದಾಹರಣೆಗೆ ನಾರಾಯಣ ಗುರು ಮಂದಿರದಲ್ಲಿ ಕಟೀಲು ದೇವರ ಪೆಟ್ಟಿಗೆಯನ್ನು ಇಟ್ಟು ಪೂಜೆ ಆಗ್ತದೆ, ದೇವರಿಗೆ ಪೂಜೆ ಆಗ್ತದೆ. ನಾರಾಯಣ ಗುರು ಮಂದಿರದಲ್ಲಿ ಇಡಲಿಕ್ಕೆ ಯಾವುದೇ ರೀತಿಯಾದಂತಹ ಹಿಂಜರಿಕೆ ಇಲ್ಲ. ಅದೇ ರೀತಿಯಾಗಿ ಎಲ್ಲಿ ಬ್ರಾಹ್ಮಣೇತರರು ಇರ್ತಾರೆ, ಅವರು ಮಾಂಸ ತಿನ್ನದೇ ಇರುವಂತಹ ಮನೆ ಆಗಿದ್ರೆ, ಅವರು ಮಾಂಸವನ್ನು ಬಿಟ್ಟಿದ್ದಾದ್ರೆ ಅವರ ಮನೆಯಲ್ಲೂ ದೇವರನ್ನು ಇಡ್ತೇವೆ. ಉದಾಹರಣೆಗೆ ಪೆರುಮುದ ಭುಜಂಗ ಶೆಟ್ಟರು ಅಂತಿದ್ರು, ಅವರ ಮನೆಯಲ್ಲಿ ಮಾಂಸಾಹಾರವನ್ನೇ ಉಪಯೋಗಿಸ್ತಾ ಇರಲಿಲ್ಲ, ಅಲ್ಲಿ ಪೆಟ್ಟಿಗೆ ಇಡ್ಲಿಕ್ಕೆ ದೇವಸ್ಥಾನದಿಂದ ಅನುಮತಿಯನ್ನು ಕೊಟ್ಟಿದ್ದೇವೆ, ಅಲ್ಲಿ ದೇವರ ಪೂಜೆ ಆಗಿದೆ. ಯಾವುದೇ ಬ್ರಾಹ್ಮಣೇತರರ ಮನೆಯಲ್ಲಿ ಮಾಂಸಾಹಾರ ತಿನ್ನುವುದಿದ್ರೆ ಅವರ ತುಳಸಿ ಕಟ್ಟೆಗೆ ಯಾವುದೇ ದೋಷ ಇಲ್ಲ ಅಂತ ಹೇಳಿ ತುಳಸಿ ಕಟ್ಟೆ ಹತ್ರ ನಾಯಿ ಅಥವಾ ಕೋಳಿ ಬರದ ಹಾಗೆ ವ್ಯವಸ್ಥೆ ಮಾಡಿಕೊಟ್ರೆ ಅಲ್ಲಿ ಕಟೀಲು ದೇವರ ಮೇಳದ ಪೂಜೆ ನಡೆಯುತ್ತದೆ. ಅದೇ ರೀತಿಯಾಗಿ ಮಾಂಸಾಹಾರ ತಿನ್ನುವ ಮನೆಯಲ್ಲೂ ಸಹ ಅವರು ವಾಸ್ತು ಇತ್ಯಾದಿಗಳನ್ನು ಮಾಡಿದ್ದ ಹೌದು ಅಂತಾದ್ರೆ ಅಲ್ಲಿ ನಾವು ದೇವರನ್ನಿಟ್ಟು ಪೂಜೆ ಮಾಡ್ತೇವೆ. ಉದಾಹರಣೆಗೆ ಆನಂದ ಡಿ ಸಾಲಿಯಾನ್ ಅಂತ ಕಿನ್ನಿಗೋಳಿಯಲ್ಲಿದ್ದಾರೆ. ಅವರು ದಲಿತರು ಒಂದು ಪಂಗಡಕ್ಕೆ ಸೇರಿದಂತಹ ಒಬ್ರು ವ್ಯಕ್ತಿ. ಅವರ ಮನೆಯಲ್ಲೇ ದೇವರು ಇಡ್ತಾರೆ. ಯಾಕಂದ್ರೆ ಅವರು ವಾಸ್ತು ಮಾಡಿ ಶುದ್ಧ ಮಾಡಿಕೊಂಡು ದೇವರು ಇಡ್ಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಡ್ತಾರೆ. ಹಾಗಾಗಿ ಕಟೀಲು ಮೇಳದ ದೇವರನ್ನು ಇಡುವ ವಿಚಾರದಲ್ಲಿ ಸಸ್ಯಾಹಾರ ಮಾಂಸಾಹಾರ, ಸಾತ್ವಿಕ ಆಹಾರ, ಸಾತ್ವಿಕ ಅಲ್ಲದೆ ಇರತಕ್ಕಂತಹ ಆಹಾರ ಎನ್ನುವಂತಹ ವಿಭಾಗದಲ್ಲಿ ವಿಂಗಡಿಸಿಕೊಂಡು ದೇವರು ಇಡತಕ್ಕಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನೊಂದು ವಿಷಯ, ಬ್ರಾಹ್ಮಣರ ಮನೆಯಲ್ಲಿಯೂ ಸಹ ಆಚಾರ ಇಲ್ಲದಿದ್ರೆ ಅಂತಹ ಜಾಗದಲ್ಲಿ ನಾವು ದೇವರ ಪೂಜೆಯನ್ನು ಮಾಡುವುದಿಲ್ಲ. ಹಾಗಾಗಿ ಅದು ಜಾತೀಯತೆಗೆ ಸಂಬಂಧಪಟ್ಟಂತಹ ಒಂದು ಮೇಳ ಎನ್ನುವಂತಹ ಒಂದು ಕಲ್ಪನೆ ಸರಿಯಾದದ್ದಲ್ಲ ಅಂತ ಭಕ್ತಾದಿಗಳಿಗೆ ಈ ಮೂಲಕವಾಗಿ ನಾವು ತಿಳಿಯಪಡಿಸ್ತೇನೆ. ಅದರೊಂದಿಗೆ ಅವರು ಹೇಳುವಾಗ ಏನು ಹೇಳಿದರೆ, ಇದು ಕೋಮುವಾದವನ್ನು ಹರಡುವಂತಹ ಒಂದು ಮೇಳ ಅಂತ ಹೇಳಿದ್ದಾರೆ. ಕೋಮುವಾದ ಹರಡಲಿಕ್ಕೆ ನಮ್ಮ ಕಟೀಲು ಮೇಳದಲ್ಲಿ ಪೌರಾಣಿಕವಾದ ಕಥೆಯನ್ನು ಬಿಟ್ಟರೆ ಬೇರೆ ಕಥೆ ಆಡೋದೇ ಇಲ್ಲ. ಪೌರಾಣಿಕವಾದಂತಹ ಕಥೆಯಲ್ಲಿ ಕೋಮುವಾದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಬಹಳ ಹಿಂದಿನಲ್ಲಿ ಹಾಗೆ ಆ ಸಂದರ್ಭದಲ್ಲಿ ಕೋಮುವಾದ ಎನ್ನುವಂತಹ ಒಂದು ಪ್ರಶ್ನೆ ಉದ್ಭವಿಸಲಿಲ್ಲ. ಯಾಕೆಂದ್ರೆ ರಾಮಾದಿ ದೇವರು ಬಿಟ್ಟರೆ ಬೇರೆ ದೇವರುಗಳ ಕಲ್ಪನೆ ಇಲ್ಲದೆ ಇರತಕ್ಕಂತಹ ಯುಗ. ಆ ಸಂದರ್ಭದ ಕಥೆಗಳನ್ನು ಹೇಳುವುದರಿಂದ ಕೋಮುವಾದ ಎನ್ನುವುದು ಬರುವುದಿಲ್ಲ. ಅವ್ರು ಮತ್ತೊಂದು ಹೇಳಿದ್ರು, ದೈವಾರಾಧನೆಯನ್ನು ಬದಿಗೊಡ್ಲಿಕ್ಕೆ ರಾಮ ಕೃಷ್ಣ ಎನ್ನುವಂತಹ ಒಂದು ಕಥೆಗಳನ್ನು ಹುಟ್ಟಿಸಿ ಹಾಕಿದ್ರು ಅಂತ. ನಾನು ನವೀನ್ ಸುರಂಜಿ ನೇರ ಪ್ರಶ್ನೆ ಕೇಳ್ತೇನೆ, ರಾಮ ಕೃಷ್ಣ ದೇವಿ ಎನ್ನುವರು ಹಿಂದೂಗಳ ದೇವತೆಗಳಲ್ವಾ? ದೈವಾರಾಧನೆಯಲ್ಲಿ ಪೂಜೆ ಮಾಡುವಂತಹ ದೈವಗಳು ಹಿಂದೂಗಳ ದೇವತೆಗಳಲ್ವಾ? ಎರಡೂ ಹಿಂದೂಗಳದ್ದಂತಾದ್ರೆ ಅದರಲ್ಲಿ ಭೇದ ಮಾಡುವಂತಹ ಪ್ರಶ್ನೆ ಇಲ್ಲ, ಕೋಮುವಾದ ಪ್ರಶ್ನೆ ಬರುತ್ತದೆ. ಎರಡೂ ಹಿಂದೂಗಳದ್ದೇ. ಕಟೀಲು ಮೇಳದ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ರಕ್ತೇಶ್ವರಿ ಬರತಕ್ಕಂತಹ ಪ್ರಸಂಗದಲ್ಲಿ ಮುಕ್ಕಾಲ್ದಿ ಬರತಕ್ಕಂತಹ ರೀತಿಯಲ್ಲಿ ಒಬ್ಬ ಬರತಕ್ಕಂತಹ ಪಾತ್ರ ಇದೆ. ಅದನ್ನು ನಿಲ್ಲಿಸಬೇಕು ಅಂತ ಎಲ್ಲರೂ ಹಠ ಹಿಡಿಯುವಾಗ ಅದು ನಿಲ್ಲಿಸುವುದು ಬೇಡ, ನಮ್ಮ ದೈವಾರಾಧನಕ್ಕೆ ಕೊಡತಕ್ಕಂತಹ ಒಂದು ಗೌರವ, ಅದರ ಪ್ರತೀಕದಲ್ಲಿ ಅದು ಇರ್ತದೆ ಮೇಳದಲ್ಲಿ ಎನ್ನುವಂತಹ ವಿಷಯದಲ್ಲಿ ಅದನ್ನು ಮೇಳದಲ್ಲಿ ಉಳಿಸಿಕೊಂಡದ್ದು ಕಟೀಲು ಮೇಳದ ಇತಿಹಾಸ. ಮತ್ತೆ ಕಟೀಲು ಮೇಳದ ಕಲಾವಿದರನ್ನು ತೆಗೆದು ನೋಡಿದ್ರೆ
ಸುಮಾರು 50% ಕಲಾವಿದರು ಹಿಂದುಳಿದ ವರ್ಗದಿಂದ ಬಂದವರು. ಇನ್ನೊಮ್ಮೆ ಒತ್ತಿ ಹೇಳ್ತೇನೆ, 50% ಕಲಾವಿದರು ಹಿಂದುಳಿದ ವರ್ಗದಿಂದ ಬಂದವರು ಕಟೀಲು ಮೇಳದ ಕಲಾವಿದರಾಗಿದ್ದಾರೆ. ಮತ್ತೆ ಮಾಧ್ವರು ಮತ್ತು ಬ್ರಾಹ್ಮಣರು ಹಾಳು ಮಾಡಿದ್ದು ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಕಟೀಲು ಮೇಳದಲ್ಲಿ ಮಾಧ್ವರ ಸಂಖ್ಯೆ ಕೇಳಿದ್ರೆ ಇಲ್ಲ ಅಂತ ಹೇಳ್ಬೋದು, ಒಂದು ಇಬ್ರು ಬಿಟ್ರೆ. ಮತ್ತೆ ಉಳಿದದ್ದೆಲ್ಲ ಮಾಧ್ವರ ಅಲ್ಲದೇ ಇರತಕ್ಕಂತಹವರೇ ಕಟೀಲು ಮೇಳದ ಕಲಾವಿದರಾಗಿದ್ದಾರೆ. ಹಾಗಾಗಿ ಮಾಧ್ವರು ಎನ್ನುವಂತಹ ಒಂದು ಮಾತನ್ನು ಎತ್ತಿ ಹಾಕಿದ್ದು ಒಂದು ವಿಚಿತ್ರ ಅಂತ ಕಾಣ್ತದೆ. ಬ್ರಾಹ್ಮಣೇತರರೇ ಮೇಳದಲ್ಲಿ ಹೆಚ್ಚಿರುವಂತಹದ್ದು. ಆದ್ರಿಂದ ಎಲ್ಲ ಮೈಸೂರಿಂಜಿಯವರ ಈ ಆಪಾದನೆ ಸರಿಯಾದಂತಹ ಆಪಾದನೆ ಅಲ್ಲ. ಮತ್ತು ಇನ್ನೊಂದು ವಿಷಯ ಹೇಳಬೇಕು, ಕಟೀಲು ಮೇಳದ ಆಟವನ್ನು ಕ್ರಿಶ್ಚಿಯನ್ ಬಾಂಧವರು ಆಡಿಸ್ತಾರೆ, ಮುಸ್ಲಿಂ ಬಾಂಧವರು ಆಡಿಸ್ತಾರೆ. ಹಲವಾರು 10 ಸಂವತ್ಸರ ಆಟದಲ್ಲಿ ಕ್ರಿಶ್ಚಿಯನರ ಅಧ್ಯಕ್ಷರಾದಂಥದ್ದು ನಮಗೆ ಉದಾಹರಣೆಯ ಕಾಣಲಿಕ್ಕೆ ಸಿಗ್ತದೆ. ಹಲವು ವರ್ಷಗಳಿಂದ ಜಪಮಜುಲದ ಆಟದಲ್ಲಿ ಕ್ರಿಶ್ಚಿಯನ್ ಅವರೇ, ಅಶೋಕ ಎನ್ನುವರೇ ಅಧ್ಯಕ್ಷರಾಗಿದ್ದಾರೆ. ಅದು ಈಗಲೂ ನಡೀತಾ ಇರತಕ್ಕಂತಹ ವ್ಯವಸ್ಥೆ. ಆದ್ದರಿಂದ ಯಾವುದೇ ಕೋಮುವಾದವನ್ನು ಹರಡುವಂತಹ ಮೇಳ ಅಲ್ಲ. 10 ಸಂವತ್ಸರ ಆಟವೇ ಕಟೀಲು ಮೇಳದ ಹೆಚ್ಚಾಗುತ್ತೆ. 10 ಸಂವತ್ಸರ ಹೇಳಿದ್ರೆ ಇಡೀ ಊರಿಗೆ ಸೇರಿ ಮಾಡತಕ್ಕಂಥ ಆಟ. ಅದರಲ್ಲಿ ಎಲ್ಲ ಹಿಂದೂಗಳನ್ನು ಒಕ್ಕೂಡಿಸುವಂತಹ ಒಂದು ಕಾಯಕ ಕಟೀಲು ಮೇಳ ಮಾಡ್ತಾ ಇದೆ ಎನ್ನುವಂಥದ್ದನ್ನು ಅತಿಶಯೋಕ್ತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇನ್ನೊಂದು ಬಹಳ ದೊಡ್ಡ ಒಂದು ಆರೋಪ ಮಾಡಿದ್ರು, ಸತ್ಯನಾರಾಯಣ ಪೂಜೆ ಅಲ್ಲ, ಅದು ಸುಳ್ಳು ನಾರಾಯಣ ಪೂಜೆ. ನಾರಾಯಣ ಗುರುಗಳು ಅಂತ ಇರುವುದನ್ನು ಸುಳ್ಳು ಮಾಡ್ಲಿಕ್ಕೋಸ್ಕರ ಸತ್ಯನಾರಾಯಣ ಕಥೆ ಅಂತ ಆರಂಭಿಸಿದ್ದಾರೆ ಅಂತ ಗೋವಿಂದಾಚಾರ್ಯರು ಹೇಳಿದಂತಹ ಮಾತು ಅಂತ ಹೇಳಿದರೆ ಸಾಧ್ಯವೇ ಇಲ್ಲ. ಗೋವಿಂದಾಚಾರ್ಯ ಇಂಥ ಮಾತನ್ನು ಹೇಳಿದ್ರೆ ಆ ವಿಡಿಯೋವನ್ನು ಕಳಿಸಿಕೊಡ್ಲಿ, ಅದರ ಬಗ್ಗೆ ನಾನು ಆಮೇಲೆ ಅದರ ಸ್ಪಷ್ಟೀಕರಣ ಕೊಡ್ತೇನೆ. ನಾರಾಯಣ ಗುರುಗಳು ನಮ್ಮ ಕೇರಳ, ಕರ್ನಾಟಕ, ಈಗ ಮಹಾರಾಷ್ಟ್ರ ಇತ್ಯಾದಿಗಳಲ್ಲಿ ಇದ್ರೂ ಸಹ ನಮ್ಮ ಈ ಸತ್ಯನಾರಾಯಣ ಕಥೆ ಎನ್ನುವುದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇವತ್ತಿಗೂ ನಡೆಯತಕ್ಕಂತಹ ಒಂದು ದೇವರ ಆರಾಧನಾ ಸ್ವರೂಪ, ಬರೀ ನಮ್ಮ ಕರಾವಳಿಯಲ್ಲಿ ಆಗುವುದಲ್ಲ. ಆದ್ದರಿಂದ ಅಂತಹ ತಪ್ಪು ಕಲ್ಪನೆಯನ್ನು ಜನರಿಗೆ ದಯವಿಟ್ಟು ಕೊಡಬೇಡಿ ಅಂತ ಈ ಮೂಲಕ ಹೇಳ್ತೇನೆ. ಸತ್ಯನಾರಾಯಣ ಸತ್ಯ ಎನ್ನುವುದಕ್ಕೆ ಏನರ್ಥ ಅಂತ ಹೇಳಿದ್ರೆ, ಶಶ್ವತಿ ಏಕ ಪ್ರಕಾರೇಣ ತಿಷ್ಠತಿ ತತ್ ಸತ್ಯಂ ಎನ್ನುವಂತಹ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಒಂದೇ ಲೆಕ್ಕ ಇರುವುದು ಅದು ಸತ್ಯ ಅಂತ ಅರ್ಥ. ನಾರಾಯಣ ಯಾವ ಕಾಲದಲ್ಲೂ ವ್ಯತ್ಯಾಸವಾಗದೇ ಇರತಕ್ಕಂತಹ ದೇವರು ಹೇಳಿದ್ರೆ ಎಲ್ಲ ದೇವರು ಹಾಗೆ ಯಾವುದೇ ರೀತಿಯಾಗಿ ವ್ಯತ್ಯಾಸವಾಗದಂಥದ್ದು ಏನು ಅದನ್ನು ಶಾಶ್ವತ ಅಂತ ಕರೀತೇವೆ ನಾವು. ಆ ಶಾಶ್ವತವಾಗಿ ಒಂದೇ ಲೆಕ್ಕ ಇರತಕ್ಕಂಥದ್ದು ಏನು ಸತ್ಯ ಅಂತ ಹೆಸರು. ಹಾಗಾಗಿ ದೇವರಿಗೆ ಸತ್ಯ ಅಂತ ಹೆಸರುಂಟು, ಸತ್ಯ ನಾರಾಯಣ ಅಂತ 2 ಹೆಸರು ಒಟ್ಟು ಬರ್ಬೋದು. ರಾಮಕೃಷ್ಣ ಅಂತ ಹೆಸರು ಇಡುವಂಥದ್ದು ನಾವು ಎಷ್ಟೋ ನೋಡ್ತೇವೆ. ನನ್ನ ಹೆಸರೇ ಶ್ರೀಹರಿ ನಾರಾಯಣ ದಾಸ ಅಂತ, ಶ್ರೀಹರಿ ಇದೆ, ನಾರಾಯಣ ಇದೆ. ಹಾಗಾಗಿ ದೇವರಿಗೆ 2 ಹೆಸರನ್ನು ಹೇಳಿ ಕರಿಬಾರದು ಅಂತ ಎಲ್ಲಿಯೂ ಇಲ್ಲ. ಕೃಷ್ಣನ್ ಹೇಳಿದಾನೆ, ಸತಾಂ ಹಿತಮತ್ಯಂತಂ ತತ್ಸತ್ಯಂ ಇತಿ ಕಥ್ಯತೆ. ಸಜ್ಜನರಿಗೆ ಹಿತವಾಗುವುದೆಲ್ಲ ಸತ್ಯ. ಸತ್ಯನಾರಾಯಣ ಕಥೆಯನ್ನು ತೆಗೆದು ನೋಡಿದ್ರೆ ಸಜ್ಜನರಿಗೆ, ಯಾರು ದೇವರನ್ನು ನಂಬ್ತಾರೆ ಅವರಿಗೆ ಒಳ್ಳೇದಾಗತಕ್ಕಂತಹ ಕಥೆಯೇ ಅದರಲ್ಲಿ ಇರುವುದರಿಂದ ಅದಕ್ಕೆ ಸತ್ಯನಾರಾಯಣ ಕಥೆ ಅಂತ ಹೆಸರನ್ನಿಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಭಕ್ತಾದಿಗಳಿಗೆ ವಿನಂತಿ, ನವೀನ್ ಸೂರಿಂಜಿ ಅವರು ಹಿಂದೂಗಳನ್ನು ಒಡೆಯುವುದಕ್ಕೆ ಹಲವಾರು ರೀತಿಯಾದಂತಹ ಪರಿಕ್ರಮಗಳನ್ನು ಮಾಡ್ತಾರೆ. ಅದರೊಟ್ಟಿಗೆ ಇದು ಒಂದು ವಿಡಿಯೋ, ಅದರಲ್ಲಿಯೂ ಕಟೀಲು ದೇವಸ್ಥಾನವನ್ನು ಒಂದು ಟಾರ್ಗೆಟ್ ಮಾಡಿಕೊಂಡು ಇದನ್ನು ಮಾಡಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ನಂಬಬೇಡಿ. ಯಾವುದೇ ಸ್ಪಷ್ಟೀಕರಣ ಇದ್ರೂ ದೇವಳದಲ್ಲಿ ನೇರವಾಗಿ ಕೇಳಿ, ಅದಕ್ಕೆ ಬೇಕಾದಂತಹ ಉತ್ತರವನ್ನು ದೇವಸ್ಥಾನದಿಂದಲೇ ನೀಡಲಾಗ್ತದೆ. ಎಲ್ಲರಿಗೂ ನಮಸ್ಕಾರ.